ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ತುಮಕೂರು ಜಿಲ್ಲೆ ಬಂದ್. ದಿನಾಂಕ 25/6/2024 ಮಂಗಳವಾರ ತುಮಕೂರು ಜಿಲ್ಲೆ ಬಂದ್ ಘೋಷಣೆಯಾಗಿದ್ದು, ತಿಪಟೂರು ನಗರದ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಹೊರತುಪಡಿಸಿ ಇತರ ಎಲ್ಲ ವಾಣಿಜ್ಯ ಅಂಗಡಿ ಮುಂಗಟ್ಟು ಹೋಟೆಲ್ಗಳು ತೆರೆಯದೆ ಸ್ವಯಂ ಘೋಷಿತ ಬಂದ್ಗೆ ಉತ್ತಮ ಬೆಂಬಲ ಸೂಚಿಸಿದ್ದಾರೆ. ನಗರದ ಮುಖ್ಯ ರಸ್ತೆಯ ಸಿಂಗಡಿ ನಂಜಪ್ಪ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ವಿರೋಧಿಸಿ ಜೆಡಿಎಸ್ ಮುಖಂಡರು ಆದ ಕೆಟಿ ಶಾಂತಕುಮಾರ್ ಮಾತನಾಡಿ, ತುಮಕೂರು ಜಿಲ್ಲೆಯ ಇಬ್ಬರು ಸಚಿವರು ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ಹಾಗೂ ಕಾಂಗ್ರೆಸ್ ಶಾಸಕರು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸಮರ್ಥನೆ ಮಾಡಿ ಜಿಲ್ಲೆಯ ರೈತರಿಗೆ ಹಾಗೂ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೂ ಸಹ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ರೈತರು ಹಾಗೂ ಜನಸಾಮಾನ್ಯರ ಹಿತ ಕಾಪಾಡಬೇಕು ಅಂತ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಅವತ್ತು ಪಾಪ ಎಲ್ಲೂ ನೀರಿಲ್ದಲೇ ಎಲ್ಲರೂ ಪರಿತಪಿಸ್ತಾ ಇದ್ರು. ಕುಡಿಯೋ ನೀರಿಲ್ಲ, ತೋಟಗಳಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಅವತ್ತೆಲ್ಲ ಪಾಪ ಜನಸಾಮಾನ್ಯ ಇರ್ಬೋದು, ಮುಖಂಡರುಗಳು ನನ್ನ ಸಮೇತ ಎಲ್ಲಾ ಊರುಗಳಿಗೂ ನೀರಿನ ಟ್ಯಾಂಕರ್ ಹೊಡೆಸುವ ಒಂದು ಪ್ರವೃತ್ತಿ ನಡೆಯಿತು. ಎಲ್ಲ ಅದು ಮರೆತಿಲ್ಲ. ಅಂತ ಭೀಕರ ಬರಗಾಲ ಇದೆ. ಇವತ್ತು ನಮ್ಮ ಜಿಲ್ಲೆಗೆ 11 ತಾಲೂಕುಗಳಿದಾವೆ. ಎಲ್ಲ ದೊಡ್ಡ ಜಿಲ್ಲೆ, ಬಹುಶಃ ತುಮಕೂರು ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಇವತ್ತು ದೊಡ್ಡ ಜಿಲ್ಲೆ, ಹೆಚ್ಚು ಜನ ಇರುವಂತ ಒಂದು ಪ್ರದೇಶ. ಇವತ್ತು ಈ ಒಂದು ಜಿಲ್ಲೆಗೆ ಹಲವಾರು ಮುಖಂಡರ ದೇವೇಗೌಡರ ಆದಿಯಾಗಿ ಹಲವಾರು ಹೋರಾಟಗಳ ಪ್ರತಿಫಲೆಯಾಗಿ ಇವತ್ತು ನಮ್ಮ ಯಡಿಯೂರಪ್ಪ ಇರ್ಬೋದು, ದೇವೇಗೌಡರು ಇರ್ಬೋದು, ಈ ಒಂದು ಹೇಮಾವತಿ ಲಿಂಕ್ ಹೇಮಾವತಿ ಚಾನೆಲ್ ಇಲ್ಲಿ ಬೇಕೇ ಬೇಕು ಅಂತ ಬಹುಶಃ ಇಲ್ಲಿ ತಂದು 24.5 TMC ನೀರು ಅಲೋಕೇಶನ್ ಮಾಡಿದ್ದಾರೆ. ಅದು ಇವತ್ತು 24.5 TMC ಬರಲ್ಲ. ಮಳೆ ಇಲ್ಲ ಅಂತಂದ್ರೆ 2 TMC ಇರಲ್ಲ ಒಂದೊಂದ್ಸಲ. ಅದು ಮಳೆಗೆ ಅನುಗುಣವಾಗಿ ಹೇರಳವಾಗಿ ಏನ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಜಾಸ್ತಿ ಆದ್ರೆ ಇಲ್ಲಿ ಒಂದು 8 TMC 15 TMC ಇತಿಹಾಸನೇ ಇಲ್ಲ ಬಂದಿರೋದು. ಹಾಗಾಗಿ ಎಲ್ಲ ಪಾಪ ರೈತರು ನೊಂದಿದ್ದಾರೆ. ಈಗಲೂ ಹೆಚ್ಚು ಕಡಿಮೆ ನೀರು ಬಂದಿಲ್ಲ ಅಂತ ಅಂದಿದ್ರೆ, ಮಳೆ ಬರಲಿಲ್ಲ ಈಗಲೂ ನೊಂದಿದ್ರೆ ತಿಪ್ಟೂರು ಜನತೆ ಮತ್ತೆ ನೀರಿಲ್ದಲೇ ಪರಿತಪಿಸಬೇಕಾಗಿತ್ತು. ಮತ್ತೆ ಟ್ಯಾಂಕರ್ಗಳು ಚಾಲನೆ. ಈಗಾಗಲೇ ಟ್ಯಾಂಕರ್ಗಳೆಲ್ಲ ದಾವಳಿ ಹತ್ತಿತ್ತು ಆಲ್ರೆಡಿ. ಏನೋ ದೇವರು ನಮ್ಮೆಲ್ಲ ಜನತೆಯ ಕಷ್ಟ ನೋಡಕ್ಕಾಗ್ತದೆ. ಮಳೆ ಇವತ್ತು ಸಮೃದ್ಧಿಯಾದ ಮಳೆ ಆಗಿ ಈಗಾಗಲೇ ಮತ್ತೆ ಏನೊಂದು ಹೈಡ್ರಾಲಿಕ್ ಪಾಯಿಂಟ್ ನೀರಿನ ಅಂತರ್ಜಲ ಮೇಲ್ ಬಂದು ಮತ್ತೆ ಬೋರ್ವೆಲ್ಗಳೆಲ್ಲ ಸಮೃದ್ಧಿಯಾಗಿ ನಡೀತಾ ಇದೆ. ರೈತರು ಸುಖವಾಗಿದ್ದಾರೆ. ಹಾಗಾಗಿ ಬಹುಶಃ ನಮ್ಮ ಇವತ್ತು ಏನ್ ಗೆದ್ದಿರೋ ಅಂತ ಇಬ್ರು ಸಚಿವರಿದ್ದಾರೆ ನಮ್ಮ ಜಿಲ್ಲೆನಲ್ಲಿ. ಪರಮೇಶ್ವರ್ ಅವರಿದ್ದಾರೆ, ಮತ್ತೆ ರಾಜಣ್ಣ ಅವರಿದ್ದಾರೆ. ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಬಹುಶಃ ನಾನು ಅದನ್ನೇ ಕ್ವಶನ್ ಕೇಳ್ತೀನಿ. ಅವತ್ತೂ ಅದನ್ನೇ ಕೇಳ್ದು, ನಿಮಗೆ ಸ್ವಲ್ಪನಾದ್ರೂ ಒಂದು ಕಣಿಕರ ಇಲ್ವಾ ನಮ್ಮ ಜಿಲ್ಲೆನಲ್ಲಿ ಗೆದ್ದು ನಮ್ಮ ಜಿಲ್ಲೆಗೆ ಏನಾದ್ರೂ ನ್ಯಾಯ ಕೊಡಿಸ್ಬೇಕು ಅನ್ನೋದು? ನಮ್ಮ ಜಿಲ್ಲೆ ರೈತರ ಬಗ್ಗೆ ಒಂದು ಕಾಳಜಿ ಇಲ್ವಾ ನಿಮ್ಗೆ ಪರಮೇಶ್ವರ್ ಅವರೇ ಅಂತ ಅವತ್ತು ಕೇಳಿದ್ರು. ಯಾಕೆಂತಂದ್ರೆ ನೀವು ಅವತ್ತು ಟೆಂಡರ್ ಕರಿಬೇಕಾರೆ, ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೋಬೇಕಾರೆ ನೀವು ಒಂದು ದಿವಸನಾದ್ರೂ ಅದು ಅಪೋಸ್ ಮಾಡ್ಲಿಲ್ವಾ? ನೀವು ಉಪಮುಖ್ಯಮಂತ್ರಿ ಅವ್ರಿಗೆ ಹೇಳಿಲ್ವಾ? ನೀವು ನಮ್ಮ ಜಿಲ್ಲೆ ರೈತರಿದ್ದಾರೆ, ಅವ್ರನ್ನ ಬಲಿ ಕೊಡ್ಬೇಡಿ, ಸಾಯಿಸ್ಬೇಡಿ, ಅವ್ರ ಹೊಟ್ಟೆ ಮೇಲೆ ಒನ್ನ ಹಾಕಿ ಯಾಕೆ ನೀವು ನಿಮ್ಮ ಈ ಒಂದು ರಾಜಕೀಯ ದೌರ್ಜನ್ಯಕ್ಕಾಗಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ಎಕ್ಸ್‌ಪ್ರೆಸ್ ಮುಖಾಂತರ ಅಂತ ಬಹುಶಃ ಅದನ್ನು ಒತ್ತಡ ಹಾಕ್ಬೇಕಾಯ್ತು. ಪರಮೇಶ್ವರು ಇವತ್ತು ಎಲ್ಲೋ ಒಂದ್ ಕಡೆ ವಿಫಲರಾದ್ರು. ನಮ್ಮ ಜಿಲ್ಲೆನಲ್ಲಿ ಗೆದ್ದು ನಮ್ಮ ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಪರಮೇಶ್ವರ್ ಅವರು ವಿಫಲರಾಗಿದ್ದಾರೆ. ಬಹುಶಃ ಇವತ್ತೆಲ್ಲ ನಾವು ವಂಚನೆ ಒಳಗಾಗಿದ್ದೀವಿ. ನಾವು ಇಷ್ಟೇ ಕೇಳೋದು. ನಾನು ಮೊದಲನೇದಾಗಿ ಇನ್ನೊಂದು ಅಂಶ, ಇವತ್ತು ನಮ್ಮ ತಾಲೂಕಿನ ಇವತ್ತು ಏನೊಂದು ಕರೆ ಕೊಟ್ಟಿದ್ದು ನಮ್ಮ ಹೇಮಾವತಿ ನೀರಾವರಿ ಒಂದು ಹೋರಾಟ ಸಮಿತಿ ಇವತ್ತು ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಜಿಲ್ಲೆಯಾದ್ಯಂತ, ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಿಪ್ಟೂರಲ್ಲಿ ಪಾಪ ಸ್ವಇಚ್ಛೆಯಿಂದ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿರ್ಬೋದು, ವರ್ತಕರಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇವತ್ತೆಲ್ಲ ಬಂದ್ ಮಾಡಿ ಅವರೇ ನಮ್ಮ ಹೋರಾಟಕ್ಕೆ ಇವತ್ತು ಯಶಸ್ವಿ ಆಗಬೇಕು. ಹೋರಾಟ ರಾಜ್ಯದ ನಾಯಕರಿಗೆ ಗಮನ ಹರಿಸಬೇಕು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ, ಮಾಜಿ ನಗರಸಭಾ ಸದಸ್ಯರು ಆದ ಪ್ರಸನ್ನಕುಮಾರ್ ಹಾಗೂ ಇನ್ನಿತರ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.